ಭಾಗ ಚಿಕ್ಕಮಗಳೂರು ಭಾಗದಲ್ಲಿ ಕೂಡ ಸೇತುವೆಗಳು ಜಲಾವೃತ ಆಗಿಬಿಟ್ಟಿದೆ. ಅಲ್ಲೂ ಕೂಡ ಮಳೆ ಆರ್ಭಟ ಸಿಕ್ಕಾಪಟ್ಟೆ ಜೋರಾಗಿದೆ. ಹಾಗಾಗಿ ಸಂಪರ್ಕ ಇಲ್ಲ, ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಶೃಂಗೇರಿ ಸುತ್ತ ಧಾರಾಕಾರ ಮಳೆ ಸುರಿತಾ ಇದೆ. ಭಾರಿ ಮಳೆಯ ಹಿನ್ನೆಲೆಯಲ್ಲಿ ನೆಮ್ಮಾರಿನ ತೂಗು ಸೇತುವೆ ಕುಸಿದಿದೆ. 5-6 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತ ಒಂದು ಸೇತುವೆ ಇದು. ಹೊಳೆಹದ್ದು ಸೇತುವೆ, ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕು ಸೇತುವೆ ಕುಸಿತ ಕಂಡಿದೆ. ಈ 5-6 ಗ್ರಾಮಗಳು ಈಗ ಕಟ್ ಆಫ್ ಆದಂಗೆ ಲೆಕ್ಕ. ಹೊರಗಡೆ ಬರೋಕ್ಕಾಗಲ್ಲ ಇಲ್ಲಿ ಜನರಿಗೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ನೀರು ಸಂಪೂರ್ಣ ಸೇತುವೆಯನ್ನ ಆವರಿಸಿಕೊಂಡಿದೆ. ಸೇತುವೆ ಕೂಡ ಕುಸಿದಿದೆ. ಮಳೆಯ ಆರ್ಭಟಕ್ಕೆ ಜನಕ್ಕೆ ಹೋಗಿ ಬಂದು ಮಾಡೋದಕ್ಕೆ, ಈ ನದಿ ದಾಟ್ಕೊಂಡು ಹೋಗೋದಕ್ಕೆ ಅವಕಾಶನೇ ಇಲ್ಲ. ಮತ್ತೊಂದು ಕಡೆ ರಸ್ತೆ ಮೇಲೆ ಸಂಪೂರ್ಣ ನೀರು ಬಂದ್ಬಿಟ್ಟು ರೋಡ್ ಬ್ಲಾಕ್ ಆಗಿರೋದು ಚಿಕ್ಕಮಗಳೂರು ಜಿಲ್ಲೆನಲ್ಲೇ ನಡೆದಿರ್ತಕ್ಕಂಥ ಘಟನೆ. ಏನೇ ಸೇತುವೆ ಕಟ್ತೀವಿ ಅಂತಂದ್ರೂ ಅದ್ರ ಮೇಲೆ ನೀರು ಬಂದ್ಬಿಡತ್ತೆ, ರಸ್ತೆಗಳು ಬ್ಲಾಕ್ ಆಗಿಬಿಡುತ್ತೆ. ಪಕ್ಕದಲ್ಲೇ ನದಿ ಹರಿತಾ ಇದೆ, ಸಿಕ್ಕಾಪಟ್ಟೆ ನೀರು. ಅಲ್ಲೂ ಕೂಡ ಸೇತುವೆ ಬ್ಲಾಕ್ ಆಗಿದೆ, ಓಡಾಟಕ್ಕೆ ತೊಂದರೆ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆನಲ್ಲೂ ಅಬ್ಬರದ ಮಳೆ ಹೊಡಿತಾ ಇದೆ. ಅದರಿಂದ ರಸ್ತೆಗಳು ಅನೇಕ ಕಡೆ ಬಂದಾಗಿರ್ತಕ್ಕಂಥದ್ದು ವಾಹನ ಸವಾರರಿಗೆ ಬಹಳ ದೊಡ್ಡ ಸವಾಲಿದು. ಈಗ ಯಾರಿಗಾರು ಆರೋಗ್ಯ ಸಮಸ್ಯೆ ಬಂದರೆ ಇಲ್ಲಿಂದ ಹೊರಗಡೆ ಕರ್ಕೋಬೋದು ಭಾರಿ ಸಮಸ್ಯೆ ಆಗುತ್ತೆ. ಮಕ್ಕಳಾಗಲಿ ಹಿರಿಯರಾಗಲಿ ಹೆಂಗಸರು ಮಕ್ಕಳು ಯಾರಿಗಾರು ಸಮಸ್ಯೆ ಆದರೂ ಹೊರಗಡೆ ಹಾಸ್ಪಿಟ್ಲಿಗೆ ಕರ್ಕೋಬೋದು ಭಾರಿ ಕಷ್ಟ. ಈಗ ಯಾರಿಗಾರು ಆರೋಗ್ಯ ಸಮಸ್ಯೆ ಬಂದರೆ ಇಲ್ಲಿಂದ ಹೊರಗಡೆ ಕರ್ಕೋಬೋದು ಭಾರಿ ಸಮಸ್ಯೆ ಆಗುತ್ತೆ. ಮಕ್ಕಳಾಗಲಿ ಹಿರಿಯರಾಗಲಿ ಹೆಂಗಸರು ಮಕ್ಕಳು ಯಾರಿಗಾರು ಸಮಸ್ಯೆ ಆದರೂ ಹೊರಗಡೆ. ಕೆರೆಯಲ್ಲೂ ಕೂಡ ಮಳೆಗೆ ಗುಡ್ಡ ಕುಸಿತದ ಭೀತಿ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಗುಡ್ಡ ಕುಸಿತದ ಆತಂಕ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಮಡಿಕೇರಿ ಸಮೀಪ ಮದೆನಾಡು ಊರ ಹತ್ರ ಬಿರುಕು ಬಿಟ್ಟುಬಿಟ್ಟಿದೆ ಗುಡ್ಡದ ಮಣ್ಣು. ಹಾಗಾಗಿ ಹೆದ್ದಾರಿಗೆ ಎನಿ ಟೈಮ್ ಕಲ್ಲುಗಳು ಬಂದು ಬೀಳಬಹುದು. 2018ರಲ್ಲಿ ಕೂಡ ಇದೇ ಜಾಗದಲ್ಲಿ ಭೂಕುಸಿತ ಉಂಟಾಗಿತ್ತು. ಈಗ ಅದೇ ಸ್ಥಳದಲ್ಲಿ ಮತ್ತೆ ಮಣ್ಣು ಜರುಗ್ತಾ ಇದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಅಲ್ಲೂ ಕೂಡ ಭೂಕುಸಿತ ಆಗೋ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನ್ಯಾಷನಲ್ ಹೈವೇ 275 ಅಲ್ಲಿ ಸಿಕ್ಕಾಪಟ್ಟೆ ಮಣ್ಣು ಬಿರುಕು ಬಿಟ್ಟಿದೆ. ಕಲ್ಲು ಬಂಡೆಗಳು ಕೂಡ ಎನಿ ಟೈಮ್ ಅದು ಜರಿದು ರಸ್ತೆಗೆ ಬರಬಹುದು. ಅಪಾಯಕಾರಿ ಸನ್ನಿವೇಶ ಇದೆ. ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಗುಡ್ಡ ಕುಸಿತದ ಭೀತಿ. ಪ್ರತಿನಿಧಿ ಅನುಕಾರಿಯಪ್ಪ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮಡಿಕೇರಿ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆ ಆಗ್ತಿದೆ. ಮತ್ತೊಂದು ಕಡೆ ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತದ ಆತಂಕ ಇರುವಂಥದ್ದು. ನಾವೀಗ ಅದೇ ಜಾಗದಲ್ಲಿ ಇರುವಂಥದ್ದು. ಅಂದರೆ ಮಡಿಕೇರಿ ಸಮೀಪ ಮಲೆನಾಡು ಅಂತ ಹೇಳುವಂಥ ಜಾಗದಲ್ಲಿ ಈ ಬರೆ ಅಂದರೆ ಗುಡ್ಡದ ಮಣ್ಣು ಸಂಪೂರ್ಣವಾಗಿ ಕೆಳಗಡೆ ಬರ್ತಾ ಇದೆ. ನೋಡ್ಬೋದು ಯಾವ ರೀತಿ ಬಿರುಕು ಬಿಟ್ಟು ನಿಂತಿದೆ ಅಂತ ಹೇಳಿ. ಅಂದರೆ ಇಲ್ಲಿ 2018ರಲ್ಲಿ ದೊಡ್ಡ ಮಟ್ಟದ ಭೂಕುಸಿತವಾಗಿತ್ತು. ರಸ್ತೆ ಸಂಚಾರ ಬಂದಾಗಿತ್ತು, ರಸ್ತೆ ಕೊಚ್ಚಿ ಹೋಗಿತ್ತು. ಈಗ ಅದೇ ಜಾಗದಲ್ಲಿ ಸಂಪೂರ್ಣವಾಗಿ ಬಿರುಕು ಬಿಟ್ಟು ನಿಂತಿದೆ. ಇಲ್ಲಿ ಬಂಡೆ ಕಲ್ಲುಗಳಿದೆ. ಈಗಾಗಲೇ ಒಂದೊಂದು ಸಣ್ಣ ಸಣ್ಣ ಕಲ್ಲುಗಳು ಬಂದು ರೋಡಿಗೆ ಬೀಳ್ತಾ ಇದೆ. ಮತ್ತು ಅಲ್ಲಿ ಇದು ಚರಂಡಿ ನೋಡ್ಬೋದು, ಚರಂಡಿಯಲ್ಲಿ ಬಂದು ಮಣ್ಣು ಸಂಪೂರ್ಣವಾಗಿ ಮುಚ್ಚಿಕೊಂಡಿದೆ. ನೀರು ರಸ್ತೆ ಮೇಲೆ ಹೋಗ್ತಾ ಇದೆ. ಅಂದರೆ ಮೇಲ್ಗಡೆಯಿಂದ ಮಣ್ಣು ಬರ್ತಾ ಇದ್ದಾಗ ಒತ್ತಡಕ್ಕೆ ಈ ರೀತಿ ಆಗ್ತಾ ಇರುವಂಥದ್ದು. ಇದು ರಾಷ್ಟ್ರೀಯ ಹೆದ್ದಾರಿ ಆದ್ದರಿಂದ ಮಡಿಕೇರಿ ಮೈಸೂರು ಕಡೆಯಿಂದ ಸಾವಿರಾರು ವಾಹನಗಳು ದಿನನಿತ್ಯ ಸಂಚಾರ ಮಾಡ್ತವೆ. ಆತಂಕ ಇದೆ ಅವರಿಗೂ ಕೂಡ. ಮತ್ತು 2018ರಲ್ಲಿ ಭೂಕುಸಿತವಾಗಿತ್ತು. ಆವಾಗ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕೊಚ್ಚಿ ಹೋಗಿತ್ತು ರಸ್ತೆಗಳು. ಆಗ ಇಲ್ಲಿ ಈಗ ನೋಡ್ಬೋದು, ಇಲ್ಲಿ ಕಾಂಕ್ರೀಟ್ ತಡೆಗೋಡೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ರಸ್ತೆಯನ್ನು ಸಂಪೂರ್ಣವಾಗಿ ಸರಿಪಡಿಸಲಾಗಿದೆ. ಈಗ ಮತ್ತೆ ಈ ಗುಡ್ಡದ ಆತಂಕ ಎದುರಾಗಿರುವಂಥದ್ದು. ಆದರೆ ಈ ಹೆದ್ದಾರಿ ಪ್ರಾಧಿಕಾರದವರು ಇಲ್ಲಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿಲ್ಲ. ಅಂದರೆ ಸಾವಿರಾರು ವಾಹನಗಳು ಸಂಚಾರ ಮಾಡ್ತವೆ, ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಇಲ್ಲ. ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದ್ದರಿಂದ ಆದಷ್ಟು ಬೇಗ ಇಲ್ಲಿ ನಾಮಫಲಕ ಅಳವಡಿಕೆ ಮಾಡೋದಾಗಲಿ ಅಥವಾ ಬೇರೆ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವರು ಇದು ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಮಿಸ್ಟಿ ನೋಡ್ಬೋದು, ಸಂಪೂರ್ಣವಾಗಿ ಮಂಜು ಮುಸುಕಿದ ವಾತಾವರಣ ಕಂಡು ಬರ್ತಾ ಇದೆ. ವಾಹನಗಳು ತಕ್ಷಣ ವಾಹನ ಸವಾರರಿಗೆ ಗೊತ್ತಾಗಲ್ಲ ಏನಾಗ್ತಿದೆ ಅಂತೇಳಿ. ಆದ್ದರಿಂದ ಇಲ್ಲಿ ವಾಹನ ಸವಾರರಿಗೆ ತಕ್ಷಣ ಗೊತ್ತಾಗುವ ರೀತಿಯಲ್ಲಿ ನಾಮಫಲಕ ಅಳವಡಿಕೆ ಮಾಡಿ ಬ್ಯಾರಿಕೇಡ್ ಅಳವಡಿಕೆ ಮಾಡಬೇಕಾದ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಉತ್ತರ ಕನ್ನಡದಲ್ಲಿ ಘನಘೋರ ದುರಂತ ಸಂಭವಿಸಿದೆ. ನೋಡಿ, ತನ್ನ ಮಾಲೀಕರನ್ನ ಶ್ವಾನ ಹುಡುಕ್ತಾ ಇದೆ. 5 ಜನ ಇರುವಂಥ ಮನೆ. ಆ ಮನೆಯಲ್ಲಿ ಶಿರೂರಿನ ಹೃದಯ ವಿದ್ರಾವಕ ಘಟನೆ ಇದು. ಲಕ್ಷ್ಮಣ ನಾಯ್ಕ ಅವರ ಕುಟುಂಬದವರು 5 ಜನ ಇರುವಂಥ ಮನೆ. ಆ ಮನೆಯಲ್ಲಿ ನಾಯಿ ಸಾಕಿದ್ರು. ಆ ಕುಟುಂಬದ 5 ಕೂಡ ಈಗಾಗಲೇ ಭೂ ಸಮಾಧಿ ಆಗಿಬಿಟ್ಟಿದ್ದಾರೆ. ನಿನ್ನೆಯಿಂದ ಮನೆಯವರನ್ನ ಶ್ವಾನ ಹುಡುಕ್ತಾ ಇದೆ. ಗುಡ್ಡದ ಮೇಲೆ, ನದಿ ತೀರದಲ್ಲಿ ಎಲ್ಲ ಕಡೆ ಶ್ವಾನ ಹುಡುಕ್ತಾ ಇದೆ. ಆದರೆ 5 ಕೂಡ ಹೇಳ ಹೆಸರಿಲ್ಲದಂತೆ ಭೂ ಸಮಾಧಿ ಆಗಿಬಿಟ್ಟಿದ್ದಾರೆ. ಗುಡ್ಡ ಕುಸಿದು 5 ಕೂಡ ಮೃತಪಟ್ಟಿರ್ತಕ್ಕಂಥ ಘಟನೆ.
ನಿಜಕ್ಕೂ ಆಶ್ಚರ್ಯ ಮತ್ತು ಅತ್ಯಂತ ಖೇದಕರ, ಪಾಪ ಅಂತ ಅನ್ಸುತ್ತೆ. ಆ ನಾಯಿ ಹುಡುಕ್ತಾ ಇದೆ ಮನೆಯವರೆಲ್ಲ ಎಲ್ಲಿದ್ದಾರೆ ಅಂತ. ಅದಕ್ಕೆ ಅನಾಹುತ ಆಗಿರೋದು ಗೊತ್ತಾಗ್ತಾ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ಶ್ವಾನಗಳಿಗೆ ಬಹಳ ಬೇಗ ಸೆನ್ಸ್ ಆಗುತ್ತೆ ಇಂಥವೆಲ್ಲ ಅಂತ ಹೇಳ್ತಾರೆ, ಅನಾಹುತಗಳು ಬಹಳ ಬೇಗ ಸೆನ್ಸ್ ಆಗುತ್ತೆ ಅಂತ. ನೋಡಿ, ಅದಕ್ಕೆ ಗೊತ್ತಾಗಿದೆ ಅಂತ ಅನ್ಸುತ್ತೆ, ಆದರೂ ಅದು ಹುಡುಕ್ತಾ ಇದೆ ಪಾಪ, ಇಲ್ಲೆಲ್ಲೋ ಇದ್ದಾರೆ ಅನ್ನೋ ರೀತಿನಲ್ಲಿ ಹುಡುಕ್ತಾ ಇದೆ ನಾಯಿ. ಮಾಲೀಕರನ್ನ ನಿನ್ನೆಯಿಂದನೂ ಇದೇ ಥರ ಹುಡುಕ್ತಾ ಇದೆ. ಇದನ್ನ ಮನೆಯವರು 5 ಜನ ಭೂ ಸಮಾಧಿ ಆಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಗುಡ್ಡ ಕುಸಿತದ ಘಟನೆಯಿಂದಾಗಿ ನಾಯಿಯ ಅಂದ್ರೆ ಶ್ವಾನದ ಮೂಕರೋಧನವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಮನೆ ಮಾಲೀಕ ಮನೆಯವರನ್ನ ಕಳೆದುಕೊಂಡ ಶ್ವಾನ ಕೂಡ ರೋಧಿಸ್ತಾ ಇರುವಂತದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಮನೆಯ ಕುಟುಂಬದ ಸದಸ್ಯರನ್ನ ಈ ಶ್ವಾನ ಹುಡುಕ್ತಾ ಇದೆ. ನಿನ್ನೆಯಿಂದ ಈವರೆಗೂ ಕೂಡ ಒಂದೇ ಒಂದು ತಿಂಡಿಗಳನ್ನು ಕೊಟ್ಟರು ಕೂಡ ಅಂದ್ರೆ ಬಿಸ್ಕೆಟ್ ಅನ್ನು ಕೊಟ್ಟರು ಕೂಡ ನಾಯಿ ತಿಂತಾ ಇಲ್ಲ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಗುಡ್ಡ ಕುಸಿತ ಗುಡ್ಡವನ್ನು ನೋಡ್ತಾ ಇದೆ. ಇನ್ನೊಂದು ಕಡೆ ತಮ್ಮ ಮನೆಯನ್ನ ಹುಡುಕಾಟ ಮಾಡ್ತಾ ಇದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮನೆಯ ಹುಡುಕಾಟ, ಮನೆಯ ಸದಸ್ಯರ ಹುಡುಕಾಟದ. ನೊಂದವರ ಪರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವತ್ತೂ ಇರುತ್ತೆ. ಜಿಟಿ ಮಾಲ್ನಲ್ಲಿ ಅವಮಾನ ಸಹಿಸದ ನಿಮ್ಮ ರಿಪಬ್ಲಿಕ್ ಕನ್ನಡ ಚೆನ್ನಾಗಿ ಆಡಳಿತ ಮಂಡಳಿಯನ್ನು ಝಾಡಿಸಿತ್ತು. ನಮ್ಮ ಒಂದೇ ಒಂದು ಧ್ವನಿಗೆ ಪತ್ರಗುಟ್ಟಿದೆ ಆಡಳಿತ ಮಂಡಳಿ. ಅವಮಾನ ಆದ ಜಾಗದಲ್ಲೇ ಆ ರೈತನಿಗೀಗ ಸನ್ಮಾನ ಆಗಿದೆ. ಓಕೆ ವೀಕ್ಷಕರು, ನಿರಂತರವಾಗಿ ಸುದ್ದಿಯನ್ನು ನಾವು ಬಿತ್ತರ ಮಾಡ್ತಾನೆ ಇರ್ತೀವಿ. ದಯವಿಟ್ಟು ಕನ್ನಡ ಸಂಘಟನೆಗಳು ಎಲ್ಲ ಸಂಘಟನೆಗಳು ಪ್ರತಿಯೊಬ್ಬರು ಕೂಡ ಇದನ್ನು ಖಂಡಿಸಬೇಕು. ಖಂಡಿಸೋದು ಮಾತ್ರವಲ್ಲ, ಒಂದು GT ಮಾಲ್ನ ಲೈಸೆನ್ಸ್ ಯಾವನೇ, ಆಮೇಲೆ BBMP ಕೂಡ ಅದರ ಬಗ್ಗೆ ಕ್ರಮ ವಹಿಸಬೇಕು. ಈ ಥರ ಏನಾದರೂ ಕಂಡು ಬಂದರೆ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕಾಗತ್ತೆ ಅಂತ ಮೊದಲೇ ಬರೀಬೇಕು. GT ಮಾಲ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ, ಆ ಅನ್ನದಾತನ ಕ್ಷಮೆ ಕೇಳಿ, ಆಮೇಲೆ ಅವರಿಗೆ ಆಗಿರುವಂಥ ಅವಮಾನಕ್ಕೆ ಪರಿಹಾರವಾಗಿ 10 ಲಕ್ಷ ರೂಪಾಯಿ ಕೊಡಿ. ಇದು ನಮ್ಮ ಆಗ್ರಹ. ನೋಡಿದ್ರಲ್ವಾ, ರಿಪಬ್ಲಿಕ್ ಕನ್ನಡ ಸಮಾಜಕ್ಕಾಗಲಿ ದೇಶಕ್ಕೆ ಅನ್ನ ಹಾಕುವ ರೈತನಿಗಾಗ್ಲಿ ಅವಮಾನ ಆದ್ರೆ ಸಹಿಸೋ ಮಾತೇ ಇಲ್ಲ. ನಾವು GT ಮಾಲ್ ಆಡಳಿತ ಮಂಡಳಿಯನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ವಿ. ಬೆಳಗಿನ ಬಿಗ್ ಮಾರ್ನಿಂಗ್ ಬುಲೆಟಿನ್ ನಲ್ಲಿ ಕ್ಲಾಸ್ ತೆಗೆದುಕೊಂಡ ಬಳಿಕ ಆಡಳಿತ ಮಂಡಳಿ ಅಲರ್ಟ್ ಆಯಿತು. ರೈತರಿಗೆ ಅವಮಾನ, ಮಾಲ್ ವಿರುದ್ಧ ಪ್ರತಿಭಟನೆ. ನಾವು ಯಾವಾಗ ಕನ್ನಡ ಪರ ಸಂಘಟನೆಗಳಿಗೆ ಪ್ರತಿಭಟನೆ ಮಾಡೋಕೆ ಕರೆ ಕೊಟ್ವೋ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಇಡೀ ರಾಜ್ಯದ ಕನ್ನಡಿಗರಿಗಾಗಿರ್ತಕ್ಕಂಥ ಅವಮಾನ ಸರ್. ಈ ಅವಮಾನವನ್ನು ನಾವು ಖಂಡಿಸಲೇಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಸಹಿಸಲು ಸಾಧ್ಯ ಇಲ್ಲ. ನಾನು ಕೇಳೋದು, ಇನ್ನು ಮುಂದೆ ಯಾರೇ ಬರಲಿ ಮಾಲ್, ಇದೊಂದೇ ಮಾಲ್ ಅಂತಲ್ಲ ಸರ್, ಬೆಂಗಳೂರಿನ ಹಲವಾರು ಮಾಲ್ಗಳು ಪಂಚೆ ಹಾಕ ಬಂದ್ರೆ ಏನೋ ಅವಮಾನ, ಅವ್ರಿಗೆ ಒಳಗಡೆ ಬಂದ್ರೆ ಅವಮಾನ. ಅದೇ ರೈತ ಬೆಳೀತಕ್ಕಂಥ ಅನ್ನವನ್ನ ಮಾರಾಟ ಮಾಡಿ ಇವತ್ತು ಎಷ್ಟೋ ಮಳಿಗೆಗಳು ನಡೀತಾ ಇದೆ ಮಾಲ್ ಒಳಗಡೆ. ಸೊ ಅದೇ ರೈತ ನಾಳೆ ದಿನ ಏನು ಕೊಡೋದಿಲ್ಲ ಒಳಗಡೆ ನಿಮ್ಗೆ ಅಂತಂದ್ರೆ ಹೇಗೆ ತಾನೇ ಇವ್ರು ಮಾಲ್ ನಡೆಸೋದಕ್ಕೆ ಸಾಧ್ಯ? ನಾವು ಮನುಷ್ಯನ ಮುಖ ನೋಡಿ, ಮನುಷ್ಯನ ಬಟ್ಟೆ ನೋಡಿ ಅದನ್ನು ಅಳತೆ ತೂಕ ಮಾಡುವಂಥದ್ದು ಇದು ಒಂಥರ ಬ್ರಿಟಿಷ್ ಮೈಂಡ್ಸೆಟ್. ಇದು ಯಾರು ನಮ್ಮನ್ನು ಆಳ್ವಿಕೆ ಮಾಡಿದ್ರಲ್ಲ ಅಂಥವರ ಮೈಂಡ್ಸೆಟ್ಟು ಇವತ್ತಿಗೂ ಇರ್ತಕ್ಕಂಥದ್ದು.